ಅರ್ಶಿತ್ಕೊಂಬ ಹೊರಗಡೆನೇ ಇದೆಯಲ್ಲ, ಯಾರು ಗಮನಿಸಿಲ್ಲ. ಗಮನಿಸದಿದ್ರೆ ಒಳಗಾಕೊಂಡ್ಬಿಡ್ಬೇಕು. ಪರಿಮಳಕ್ಕ, ಎಲ್ಲ ಅರೇಂಜ್ಮೆಂಟು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಪರಿಮಳಕ್ಕ, ನಿಜ ಹೇಳಬೇಕು ಅಂದರೆ ನಿಮ್ಮ ಮಗಳ ಮದುವೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಸಿಂಪಲಾಗಿ ಮಾಡ್ತೀರಾ ಅಂದ್ಕೊಂಡಿದ್ದೆ. ಊಟನೂ ಎಷ್ಟು ಚೆನ್ನಾಗಿದೆ. ಇವತ್ತಿನ ಊಟನೇ ಹೇಗಿರಬೇಕು ಅಂದರೆ ಇನ್ನು ನಾಳಿನ ಊಟ ಹೇಗಿರ್ಬೋದು? ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಮಗೂ ನಿಮ್ಮ ಅಳಿಯಂತರ ವರದಕ್ಷಿಣೆ, ಕಾರು, ಬಂಗ್ಲೆ ಕೇಳದೇ ಇರೋ ಒಂದು ಒಳ್ಳೆ ಹುಡುಗ ಇದ್ದರೆ ಹೇಳಿ. ನನ್ನ ಮಗಳಿಗೂ ಮದುವೆ ಮಾಡಬೇಕು. ಆಯಿತು, ನಾಳೆನೂ ಎಲ್ಲರೂ ಬರಬೇಕು. ಖಂಡಿತ ಪರಿಮಳಕ್ಕ, ಇಷ್ಟೆಲ್ಲ ಚೆನ್ನಾಗಿದೆ, ನಾವು ಬಂದೇ ಬರ್ತೀವಿ. ಪರಿಮಳಕ್ಕ, ನಿಮ್ಮ ಕೊರಳಲ್ಲಿ ಮಂಗಲಿ ಸರ ಇತ್ತಲ್ವಾ? ಅರಿಶಿನ ದಾರ ಕಟ್ಕೊಂಡಿದ್ದೀರಾ? ಮದುವೆ ಮನೆ ಅಂದಮೇಲೆ ತುಂಬ ಓಡಾಟ ಇರುತ್ತಲ್ಲ, ಸೆಕೆಯಾಗಿ ಒಂಥರ ಕುತ್ತಿಗೆ ಕುಯ್ದಂಗೆ ಆಗ್ತಿರುತ್ತಲ್ಲ, ಎತ್ತಿಟ್ಬಿಟ್ಟಿದ್ದೀನಿ. ಯಾರಾದ್ರೂ ತಾಳಿ ಎತ್ತಿಡ್ತಾರಾ? ಅದು ಮಗಳ ಮದುವೆ ಸಮಯದಲ್ಲಿ. ಹೋಗಿ ಹೋಗಿ ಮೊದಲು ಹಾಕ್ಕೊಳ್ಳಿ. ಸುಮ್ಮನೆ ನೋಡಿದವರು 1000 ಮಾತಾಡ್ತಾರೆ. ಹೋಗಿ ಹೋಗಿ ಮೊದಲು ಹಾಕ್ಕೊಳ್ಳಿ. ದೇವ್ರೆ, ಈಗ ತಾಳಿ ಸರ ನನ್ನ ಹತ್ರ ಇಲ್ಲ ಅಂತ ಬೇಜಾರಿಲ್ಲ. ಆದರೆ ನಾಳೆ ಆರ್ತಿ ಮದುವೆಗೆ ಇದೇ ಥರ ಯಾವ ತೊಂದರೆನೂ ಬರಬಾರ್ದು. ಇಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ಪರಿ, ಇಲ್ಲಿದೀಯಾ ನೀನು? ಆವಾಗ್ನಿಂದ ನಿನ್ನೆ ಹುಡುಕ್ತಾ ಇದ್ದೆ ಕಣೆ. ಇಲ್ಲೇನು ಮಾಡ್ತಿದೀಯಾ? ಎಲ್ಲರೂ ಊಟಕ್ಕೆ ಹೊರಟಾಯ್ತು, ನಾವಿಬ್ಬರೇ ಬಾಕಿ ಇರೋದು. ಬಾ ಹೋಗೋಣ. ಬರ್ತೀನಕ್ಕ. ಅದಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ಬಂದೇ ಇರು. ಪರಿ, ತಂದಾನಿ ತಂದೇನಾ ತಂದೆ ತಾನಿ ತಂದಾನೆ ತಂದೇನಾ ತಂದೆ ತಾನಿ. ವಿಕ್ರಾಂತ್, ಸೀರಿಯಸ್ ಆಗಿರು. ಯಾರಿಗೂ ಅನುಮಾನ ಬರದೇ ಇರೋ ರೀತಿ ನಡ್ಕೊ. ಅವಶ್ಯಕತೆ ಮೀರಿ ಯಾವ ವಿಷಯದಲ್ಲೂ ಇನ್ವಾಲ್ವ್ ಆಗೋದಕ್ಕೆ ಹೋಗ್ಬೇಡ. ಹುಷಾರು. ಹೇಗಾದರೂ ಇದನ್ನು ಬಜಾರಿಯವರ ಮನೆಗೆ ತಲುಪಿಸ್ಬೇಕಲ್ಲ. ಏಯ್, ಗಂಟಾಳಲ್ವಾ ನಿಂಗೆ? ಹಲೋ, ಕಣ್ ಕಾಣಿಸಿದ್ದಕ್ಕೆ ಇಷ್ಟರಲ್ಲೇ ಹೋಯ್ತು. ನೀನೇನೋ ತಲೆಯಲ್ಲಿ ಬಂದ್ರೆ ನಾನೇನಯ್ಯ ಮಾಡಬೇಕು? ಯಾವಾಗಲೂ ಇನ್ನೇನೋ ಯೋಚನೆ ಮಾಡ್ತಿರೋದಕ್ಕೆ ನೀನೇ ಐನ್ಸ್ಟೀನಾ? ಶರಪ್, ಒಂದಿನಾದ್ರೂ ಸಂಬಂಧ ಇರೋ ಥರ ಮಾತಾಡು. ಪರವಾಗಿಲ್ಲ ಕಣಯ್ಯ, ಇಷ್ಟು ಬೇಗ ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಇನ್ನೇನು, ನೀನು ಮಾಡಿದ ಹಗಲು ವೇಷ ಹಾಕೊಂಡು ಎಲ್ಲ ಕಡೆ ತಿರುಗಾಡ್ಬೇಕಿತ್ತ? ನಾನ್ಸೆನ್ಸ್. ಹಲೋ, ಪಾಪ ಅಂತ ಕಷ್ಟಪಟ್ಟು ಹೆಲ್ಪ್ ಮಾಡಿದ್ರೆ ಬಿಲ್ಡಪ್ ಕೊಡ್ತೀಯಾ? ನೀನು ತಲೆ ಹರಟೆ ಕೇಳ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಜಾ ಬಿಡು. ಅಪ್ಪಣ್ಣ, ಮೊದಲು ಥ್ಯಾಂಕ್ಸ್ ಹೇಳು. ಟೋಲ್ ಗೇಟಲ್ಲಿ ಟೋಲ್ ಪೇ ಮಾಡಿದ್ರೆ ಗೇಟ್ ಓಪನ್ ಆಗೋದು. ವಾಟ್ ನಾನ್ಸೆನ್ಸ್. ಚಿಕ್ಕ ಮಕ್ಕಳ ಥರ ಬೇಡ, ಸರ್ಕೋ. ಹೇಯ್, ನೀನೇನಾದ್ರೂ ಮೆಂಟಲ್ಲ? ಅದು ನಿನ್ನ ನಿಕ್ನೇಮು. ಶರಪ್, ಅಕ್ಕನ ಮದುವೆಲಿ ಈ ಥರ ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ದೊಡ್ಡದಾಗ ಆಫೀಸಲ್ಲಿ ಅಕ್ಕನ ಮದುವೆ ರಜೆ ಬೇಕು ಅಂತ ಬಿಲ್ಡಪ್ ಕೊಡ್ತೀಯಾ? ಈ ಥರ ಚೇಷ್ಟೆ ಮಾಡೋದಕ್ಕೆ? ಹೌದೌದು, ಥ್ಯಾಂಕ್ಸ್ ಹೇಳಿದ್ರೆ ನಾನೇ ಕೈ ಅಡ್ಡ ಬರ್ತಿದ್ದೆ. ನಾವ್ ಯಾವ ಕೆಲ್ಸನಾದ್ರೂ ಮನ್ಸಿಟ್ಟೆ ಮಾಡೋದು. ಅದು ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ, ಹೇಳಿ ಥ್ಯಾಂಕ್ಸ್ ಹೇಳೋ. ಸತ್ರು ಹೇಳಲ್ಲ. ನೀನ್ ಸತ್ರೆ ನಾನಿದೆ ಥ್ಯಾಂಕ್ಸ್ ಹೇಳ್ತೀನಿ. ಆವತ್ತೇ ಲೋಕ ಕಲ್ಯಾಣ ಆಗೋದು, ಎಲ್ರೂ ಉದ್ಧಾರ ಆಗೋದು. You're just disgusting. ಹೋಗು, ನಮ್ದೇ ಅಡ್ಡ. ನೀನ್ ಮತ್ತೆ ಸಿಕ್ಕೇ ಸಿಗ್ತ್ಯಾ. ನಿನ್ ಗೋಳೆ ಇಕ್ಕೊಳ್ಳೋದ್ರಲ್ಲಿ ಸಿಗೋ ಮಜಾ ವಾಟ್ಸಪ್ ಫೇಸ್ಬುಕ್ ಅಲ್ಲೂ ಸಿಗಲ್ಲ.
ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ದಾರಿ ಬಿಟ್ಟು. ಮದುವೆ ನಂದು ಬ್ರದರ್. ನೀನು ಒಳ್ಳೆ ನಿನ್ನ ತಮ್ಮನ ಮದುವೆ ಥರ ಓಡಾಡ್ತಾ ಇದೆಯಲ್ಲ, ಈಗಲಾರು ಸೋಲೊಪ್ಕೊಳಕ್ಕೆ ರೆಡಿನಾ? ಹೇಯ್ ಕಂಡು ಹುಡುಗಿರಿಗೆ ಮೋಸ ಮಾಡೋ ನಿನ್ನಂಥ ಸ್ಕೌಂಡ್ರಲ್ಲಿ ಆರಾಮಾಗಿರ್ಬೇಕಾದ್ರೆ ನಾನು ಯಾಕೋ ಸೋಲು ಒಪ್ಕೋಬೇಕು? ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಮರಿ. ಅರ್ಧಂಬರ್ಧ ತಿಳ್ಕೊಂಡು ಹಾರಾಡಬೇಡ, ಅದರಿಂದ ನಿನಗೇನು ಗಿಟ್ಟಲ್ಲ. ಇಷ್ಟೊಂದು ಬೀಗ್ತಿದೆಯಲ್ಲ ಯಾಕೆ? ನಾಳೆ ನಿನ್ನ ಮದುವೆ ಆರ್ತಿ ಜೊತೆ ನಡೆಯುತ್ತೆ ಅಂತನಾ? ಯಾಕೆ ನಡೆಯಲ್ಲ ಅಂತನಾ? ಚಾನ್ಸೇ ಇಲ್ಲ. ಓಕೆ, ನೀನು ಭ್ರಮೆಲೇ ಇರು. ನನ್ನ ಬಗ್ಗೆ ನಿನಗೆ ಗೊತ್ತಾಗಿ ಎಷ್ಟು ದಿನ ಆಯಿತು? ಆದರೆ ನಿನ್ನ ಕೈಲಿ ಏನಾದ್ರು ಮಾಡೋಕ್ಕಾಯ್ತಾ? ಈಗ ನಿನ್ನ ಹತ್ರ ಜಸ್ಟ್ 12 hours ಇದೆ. ಅದರಲ್ಲಿ ಏನಾದ್ರು ಮಾಡೋಕ್ಕಾಗತ್ತಾ ನಿನ್ನ ಹತ್ರ? ಚಾನ್ಸೇ ಇಲ್ಲ ಬ್ರದರ್. ಎಲ್ಲರೂ ದ್ವೇಷನ್ ಮರೆತು ಮದ್ವೆಗೆ ಬಂದ್ರಲ್ಲ, ಅದೇ ಖುಷಿ. ನೋಡು, ನಿನ್ನ ಹತ್ರ ಜಸ್ಟ್ 12 ಬಾಲ್ ಇದೆ. ಅದರಲ್ಲಿ ಎಷ್ಟು ರನ್ ಹೊಡಿತ ನೋಡು. ನೀನು ಎಷ್ಟು ಹೊಡೆದ್ರು ಕೊನೆಗೆ ಮ್ಯಾಚ್ ಗೆಲ್ಲೋದು ನಾನೇ. ಮ್ಯಾನ್ ಆಫ್ ದಿ ಮ್ಯಾಚು ನಂದೇ. ಬರ್ಲಾ? ವೇದಾಂತ್, ಏನಂತೆ ಒಂದು? ನಮ್ಮ ಹತ್ರ ಈಗ ಬೇರೆ ದಾರಿನೇ ಇಲ್ಲ ಸಾರ್ಥಕ್. ಇವನನ್ನು ಎತ್ತಿಸ್ಲೇಬೇಕು. ಅಮೂಲ್ಯ, ನಂಗೆ ಯಾಕೋ ಆರತಿ ಮಲಗಿರ್ತಾಳೆ ಅಂತ ಅನ್ಸಲ್ಲ. ನನ್ನ ಮದುವೆ ಹಿಂದಿನ ದಿನ ಎಷ್ಟು ಆನ್ಸೈಟಿ ಆಗಿತ್ತು ಅಂದರೆ ನಿದ್ದೆನೇ ಬಂದಿರಲಿಲ್ಲ. ಅಕ್ಕ ನಿದ್ದೆ ಮಾಡಿಲ್ಲ ಅಂದ್ರು ಸುಮ್ಮನೆ ಮಲಗಿದ್ರು ಸಾಕು, ಓಡಾಡಿನ ಕಾಲು ನೋವಾಗಿರುತ್ತಲ್ವಾ ಅದಕ್ಕೆ. ಹೌದು, ಈ ಅದಿತಿ ಎಲ್ಲಿ ಹೋದ್ಲು? ನಾಳೆ ಕೊಡೋಕೆ ಗಿಫ್ಟ್ ರೆಡಿ ಮಾಡಬೇಕು ಅಂದಿದ್ದೆ. ಅಯ್ಯ, ಅವಳ ಶುದ್ಧ ಮೈಗಳಿ ಓದ್ಲಾಗಿರಾಕಿ. ಮನೇಲೂ ಅಷ್ಟೇ ಅದಕ್ಕೆ ಹೇಗೆ ಕೆಲಸನ ತಪ್ಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಅದು ಟಿಕ್ ಟಾಕು ಡ್ಯಾನ್ಸು ಅನ್ನಿ ಎಲ್ಲರಿಗಿಂತ ಫಸ್ಟ್ ಅವಳೇ ಇರ್ತಾಳೆ. ಈ ವಯಸ್ಸಲ್ಲಿ ಎಲ್ರೂ ಹಾಗೆ ಅಲ್ಲ ಅಮೂಲ್ಯ? ಏನೋಪ್ಪ, ನಾನಂತೂ ಹಂಗಿರ್ಲಿಲ್ಲ. ಏನೇ ಕೆಲಸ ಇದ್ದಿದ್ರು ಹುಟ್ಕೊಂಡ್ ಮಾಡ್ತಿದ್ದೆ. ಅದು ಸರಿ, ನಾನು ನಿನ್ನ ಲವ್ ಸ್ಟೋರಿ ಬಗ್ಗೆ ಕೇಳಲೇ ಇಲ್ಲ. ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಅಥವಾ ನಿಮ್ಮ ಅಕ್ಕನ ತರನೇ ಸೈಲೆಂಟ್ ಆಗಿದ್ದು ಬಾಂಬ್ ಹಾಕ್ತೀಯಾ? ಅಯ್ಯೋ ಅದಕ್ಕೆ ನನ್ ರೌಡಿ ಬೇಬಿ ಅಷ್ಟೇ, ಟೆರರಿಸ್ಟ್ ಅಲ್ಲ. ಈ ಬಾಂಬ್ ಹಾಕೋ ಕಾರ್ಯಕ್ರಮ ಎಲ್ಲ ಇಲ್ಲ ನಮ್ದು. ನಂಗೆ ಲವ್ ಗಿವ್ ಎಲ್ಲ ಆಗ್ ಬರಲ್ಲ, ತುಂಬಾ ಬೋರಿಂಗ್. ಅದಕ್ಕೆ ಅಪ್ಪ ಅಮ್ಮ ಯಾವ ಪ್ರಾಣಿನ ತೋರಿಸ್ತಾರೋ ಅವನೇ ಮದ್ವೆ ಆಗೋದು. ನಾನು ಸಾರ್ಥಕ್ ಸಿಗೋಕ್ಕಿಂತ ಮುಂಚೆ ಹೀಗೆ ಹೇಳ್ತಿದ್ದೆ, ಆಮೇಲೆ ಚೇಂಜ್ ಆಗಿಲ್ವಾ? ನಮ್ಮ ಅಣ್ಣ ಒಬ್ಬ ಸರಿ ಇದ್ದಿದ್ರೆ ನೀನು ನಮ್ಮ ಅಣ್ಣಂಗೆ ತಂದ್ಕೋಬೋದಿತ್ತು. ಯಾಕಮೂಲ್ಯ, ಏನಾಯ್ತು? ಏನ್ ಮಾತು ಅಂತ ಆಡ್ಬಿಟ್ರಿ ಅದಕ್ಕೆ ನೀವು. ಹೋಗಿ ಹೋಗಿ ನಿಮ್ಮ ಅಣ್ಣಂಗೆ ನನ್ನನ್ನ ಯಾಕಮೂಲ್ಯ? ಯಾಕೆ ಅಂತ ಬೇರೆ ಕೇಳ್ತಿದ್ದೀರಲ್ಲ ಅದಕ್ಕೆ. ನೀವು ಒಂದ್ ಹೆಣ್ಣಾಗಿ ಇನ್ನೊಬ್ಳು ಹೆಣ್ಣಿನ ಲೈಫ್ ಹಾಳಾಗೋ ಯೋಚನೆ ಮಾಡ್ತಿದ್ದೀರಲ್ಲ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೇ ನಿಮ್ಮ ಅಣ್ಣನ ಸರಿ ಇದ್ದಿದ್ರೆ ಅಂತ ಹೇಳೋವಾಗ ಇನ್ನೊಬ್ರು ಅವ್ರ ಜೊತೆ ಇರಕ್ಕಾಗತ್ತಾ ಅದಕ್ಕೆ? ಅಯ್ಯೋ ಅಮೂಲ್ಯ, ನಾನು ಯಾಕಲ್ಲ ಹೇಳಿದ್ದು. ಅಣ್ಣಂಗೆ ಹುಡುಗಿರಂದ್ರೆ ಆಗಲ್ಲ ಅಲ್ಲ, ನಾನು ಆ ಅಂಗಲಿಂದ ಹೇಳಿದ್ದು. ನಿಮ್ಮ ಅಣ್ಣಂಗೆ ಇದೊಂದೇ ಪ್ರಾಬ್ಲಮ್ ಅಲ್ಲ ಅದಕ್ಕೆ. ಮತ್ತೆ ಅಯ್ಯೋ ಬಿಡಿ, ಈಗ ಯಾಕ ಮಾತು. ಇರಿ, ನಾನು ಹೋಗಿ ಅದಿತಿನ ಕರ್ಕೊಂಡು ಬರ್ತೀನಿ. ಹೀಗೆ ಬೈಕೊಂಡು ಓಡಾಡಿದವ್ರು ಎಷ್ಟೊಂದು ಜನ ಸಂಸಾರ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಿಮ್ಮಿಬ್ಬರ ನೋಡಿದ್ರು ಹಾಗೆ ಅನಿಸ್ತಾ ಇದೆ. ಏನು ಹೇಳ್ತಿದ್ದೀರಾ ವೇದಾಂತ್? ಅದೆಲ್ಲ ಆಗೋ ಕೆಲಸನಾ? ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಸಾರ್ಥಕ್. ನಾನು ಕಾಂತಿಗೆ ಎಕ್ಸ್ಪ್ಲೈನ್ ಮಾಡಿರೋದೇ ಅದನ್ನು. ಕಾಂತ ಅವರು ಅವನನ್ನು ಎತ್ತೋದಕ್ಕೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾರೆ ಅಲ್ವೇನ್ರಿ ಕಾಂತ? ಬಾಸ್, ನೀವು ಸೂ ಅಂದ್ರೆ ಸುಪ್ರಭಾತನೇ ಹಾಡೋನು ನಾನು. ಫಾರ್ ದ ಫಸ್ಟ್ ಟೈಮ್ ನನ್ನ ಪೊಟೆನ್ಷಿಯಲ್ಗೆ ಕರೆಕ್ಟ್ ಆಗಿರೋ ಕೆಲಸ ಕೊಟ್ಟಿದ್ದೀರಾ. ಬಿಡೋ ಮಾತೇ ಇಲ್ಲ, ಎತ್ತದೇ. ವೇದಾಂತ್, ಹಾಗೆಲ್ಲ ಯಾರನ್ನಾದ್ರೂ ಎತ್ತೋಕೆ ನಾವೇನು ಕ್ರಿಮಿನಲ್ಸಾ ಇಲ್ಲ ರೌಡಿಗಳ? ಎತ್ತೋದು ಅಂದ್ರೆ ಕೊಲ್ಲೋದಲ್ಲ ಸಾರ್ಥಕ್.
ಈ ಜಾಗದಿಂದ ಅವನ್ನ ಎತ್ತೋದಷ್ಟೇ. ಬಾಸ್ ಕರೆಕ್ಟಾಗಿ ಹೇಳಿ ಬಾಸ್. ಸಾರ್ಥಕ್ ಸರ್, ಕಿಡ್ನ್ಯಾಪು ಕಿಡ್ನ್ಯಾಪು. ಮದುವೆನಲ್ಲಿ ಮದುವೆ ಗಂಡಿಲ್ಲ ಅಂತಂದ್ರೆ ವಿಕ್ರಾಂತ್ ಖಂಡಿತವಾಗ್ಲೂ ಆರ್ತಿ ಕುತ್ತಿಗೆ ತಾಳಿ ಕಟ್ತಾನೆ. ಅದೆಲ್ಲ ಸರಿ, ಇದಕ್ಕೆಲ್ಲ ವಿಕ್ಕಿ ಒಪ್ತಾನ? ಆರ್ತಿ ಲೈಫ್ ಹಾಳಾಗುತ್ತೆ ಅಂದ್ರೆ ವಿಕ್ರಾಂತ್ ಇದು ಖಂಡಿತವಾಗ್ಲೂ ಒಪ್ಕೋತಾನೆ. ಅವನಿಗೆ ಕಿಡ್ನಾಪ್ ವಿಷಯ ಹೇಳದೇ ಇದ್ರೆ ಒಳ್ಳೇದು. ಸರಿ, ನಡೀರಿ ಹೋಗೋಣ. ಅದಕ್ಕೂ ಮುಂಚೆ ನಂಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಬರ್ತೀನಿ. ಆ್ಯಂಡ್ ಆಲ್ಸೋ ವಿಕ್ರಾಂತ್ನ ರೆಸ್ಟ್ ಮಾಡೋದಕ್ಕೆ ರೂಮಿಗೆ ಬಿಟ್ಟು ಬರಬೇಕು. ಕಾಂತ, ರೆಡಿಯಾಗಿ. ಎಸ್ ಬಾಸ್. ಈಗ ನಾನಿದ್ದೀನಿ ಇವ್ರಿಗೆ ತಲುಪಿಸಿದ್ರೆ ಇವ್ರು ಖಂಡಿತವಾಗ್ಲೂ ಇದನ್ನು ತೊಗೊಳೋದಿಲ್ಲ. ಒಂದು ವೇಳೆ ತೊಗೊಂಡ್ರು ಆಮೇಲೆ ಋಣ ಅಂತ ಮತ್ತೆ ವಾಪಸ್ ಕೊಡ್ತಾರೆ. ಸೊ ಇದನ್ನು ಇಂಡೈರೆಕ್ಟಾಗಿ ತಲುಪಿಸ್ಬೇಕು. ಪುಟ ಬಾಯ್, ಏನಣ್ಣ? ಈ ಡಬ್ಬನ ತೊಗೊಂಡು ಹೋಗಿ ಅಲ್ಲಿ ಆಂಟಿ ಕೂತಿದಾರಲ್ಲ ಅವ್ರಿಗೆ ಕೊಟ್ಬಿಡು. ಆಂಟಿ ಇದನ್ನ ಒಂದು ಅನ್ನ ಕೊಡ್ತಂಟಿ ಯಾರಂತ ನಂಗೆ ಗೊತ್ತಿಲ್ಲ. ತಗೊಳಮ್ಮ, ನಿನ್ ಡೂಪ್ಲಿಕೇಟ್ ತಾಳಿ ಚೇನು. ಆದ್ರೆ ಆ ತಾಳಿನ ಏನ್ ಮಾಡ್ದೆ ಅಂತ ಮಾತ್ರ ನೀನು ಹೇಳಿಲ್ಲ ಅಲ್ವಾ? ಸ್ವಲ್ಪ ತಡಿಯೇ. ಇದನ್ನ ಯಾರಮ್ಮ ತಂದ್ಕೊಟ್ರು? ಒಬ್ಬ ಹುಡುಗ ತಂದು ಕೊಟ್ಟೋದ ಕಣೆ. ನಿನ್ಗೇನು ಅಂತ ಹೇಳು. ಆದರೆ ಇದರಿಂದ ನಾಳೆ ಡೆಕೋರೇಷನ್ ಆಗ್ತಾ ಹೋದ್ರೆ? ಅಮ್ಮ, ಯಾಕಮ್ಮ ಈಗ ಅರ್ಥ ಆಗದೆ ಇರೋ ಥರ ಮಾತಾಡ್ತೀಯ? ವಿಷಯ ಏನು ಅಂತ ಹೇಳ್ಬಾರ್ದಾ? ಬರೀ ಚಮತ್ಕಾರನೇ ಆಗೋಗ್ಬಿಟ್ಟಿದೆ ಕಣೆ. ಕಂದ, ನೀನು ಸ್ವಲ್ಪ ಹೊರಗಿರ್ತೀಯಾ? ರೀ, ಈಗಾಗಲೇ ಅವಳಿಗೆ ಅರ್ಥ ಆಗಿದೆ. ಅದೇನು ಅಂತ ಹೇಳಿ. ಯಾರು ಕೊಟ್ಟರು, ಹೇಗೆ ಅರೇಂಜ್ ಆಯ್ತೋ ಒಂದು ಗೊತ್ತಿಲ್ಲ ಕಣೆ. ಆ ಫ್ಲವರ್ ಡೆಕೋರೇಟರ್ ಫೋನ್ ಮಾಡಿ ಫುಲ್ ಅಮೌಂಟ್ ಬಂದಿದೆ, ಹಾಗೆ ನೀವು ಯಾರ್ಯಾರ ಹತ್ರ 4 ಲಕ್ಷ ಸಾಲ ಮಾಡಿದ್ರು ಅದಷ್ಟು ಪೂರ್ತಿ ತೀಳು ಹೋಗಿದೆ ಅಂದ. ಅಷ್ಟೇ ಅಲ್ಲ, ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಬೇರೆ ಅಂದ. ನಮ್ಗೆ ಯಾರೋ 5 ಲಕ್ಷ ರೂಪಾಯಿ ಸಹಾಯ ಮಾಡ್ತಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ. ನಾವು ಯಾರು ಸಹಾಯನೋ ಅದು ತಗೋಬಾರ್ದು. ಅವನು ಯಾರು ಅಂತ ಕಂಡು ಹಿಡಿದು ಅದನ್ನು ವಾಪಸ್ ಕೊಟ್ಬಿಡೋಣ ರೀ. ಅದು ನಿಜ ಕಣೆ, ಆದರೆ ಅವ್ರು ಯಾರು ಅಂತಾನೆ ಗೊತ್ತಿಲ್ವಲ್ಲ. ನೀವು ವಿಚಾರಿಸ್ಬೇಕಿತ್ತು. ಅಯ್ಯೋ, ಅದನ್ನೆಲ್ಲ ಮಾಡಿದೆ ಕಣೆ. ಆದರೆ ಯಾರನ್ನು ಕೇಳಿದ್ರು ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಆದರೆ ಫೋನ್ ಮಾಡಿ ಅಕೌಂಟ್ ನಂಬರ್ ತಗೊಂಡು ಅಮೌಂಟ್ ಹಾಕಿ ಮತ್ತೆ ಫೋನ್ ಮಾಡಿ ಮಂಜುನಾಥ್ ಕುಟುಂಬಕ್ಕೆ ತೊಂದರೆ ಕೊಡಬೇಡಿ ಅಂತ ಹೇಳಿದಾರಂತೆ. ರೀ, ನನ್ನ ತಾಳಿನ ವಾಪಸ್ ಕಳಿಸಿರೋರು ಅವರೇ ಆಗಿರಬೇಕು. ಅಮ್ಮ, ಅಮ್ಮ, ಈಗಲಾದರೂ ಆರಾಮವಾಗಿ ನಿದ್ದೆ ಮಾಡಮ್ಮ. ಅಪ್ಪ, ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವಾ? ರೀ, ನಮಗೆ ಸಹಾಯ ಮಾಡಿದ ಪುಣ್ಯಾತ್ಮ ಯಾರು ಅಂತ ಗೊತ್ತಾಗಲಿಲ್ಲ. ಆದರೆ ಅವನು ಯಾವಾಗಲೂ ಚೆನ್ನಾಗಿರಬೇಕು ಅಂತ ತಿರುಪತಿ ತಿಮ್ಮಪ್ಪಂಗೆ ಹರಕೆ ಹೊತ್ಕೊಳ್ಳ ರೀ.
ಅವನು ಪುಣ್ಯಾತ್ಮನೇ. ಈಗಿನ ಕಾಲದಲ್ಲಿ ಪರಿಚಯ ಇರೋರೆ ಸರಿಯಾದ ಟೈಮಿಗೆ ಕೈ ಕೊಡುವಾಗ ತಾನು ಯಾರು ಅಂತ ಗೊತ್ತುಪಡಿಸ್ತೇನೆ ಸಹಾಯ ಮಾಡ್ತಾ ಇದ್ದಾನಲ್ಲ, ಅವನು ನಿಜಕ್ಕೂ ದೊಡ್ಡ ಮನುಷ್ಯನೇ. ಅವನಿಗೆ ಒಳ್ಳೇದಾಗತ್ತೆ, ಖಂಡಿತ ಆಗತ್ತೆ. ಇಂಥ ತಲೆ ಹೋಗೋ ಕೆಲಸ ಬಂದಾಗೆಲ್ಲ ನಮ್ಮ ಬಾಸ್ಗೆ ನಾವೇ ನೆನಪಾಗೋದು. ಈ ಪುಣ್ಯಾತ್ಮ ಬೇರೆ ಎಲ್ಲೋದ್ನೋ, ಬರ್ತಾನೋ ಇಲ್ವೋ. ಕೆಲಸ ಮಾಡಿದ್ರೆ ಪ್ರಮೋಷನು, ಇಲ್ಲ ಅಂದರೆ ಡಿಮೋಷನು, ಅಲ್ಲ ಟರ್ಮಿನೇಷನ್ನು. ಅಪ್ರೂಪಕ್ಕೆ ಆಫೀಸ್ಗೆ ಹುಡುಗಿರು ಬಂದಿದ್ದಾರೆ. ಈ ಟೈಮಲ್ಲಿ ರಿಸ್ಕ್ ತಗೊಳ್ದೆ ಕೆಲಸ ಕಳ್ಕೊಂಡ್ರೆ ಕೈ ಕಡ್ಲೆ ಬಂದಾಗ ಹಲ್ಲು ಮುರ್ಕೊಂಡಂಗೆ ಆಗೋಗುತ್ತಲ್ಲ. ಎಲ್ಲಿ ಸಾ ಮದ್ವೆ ಗಂಡು? ಏಯ್ ನೀನ ಮಗ ಮುಚ್ಚ, ನಿನಗೆ ಬರಬಾರ್ದು ಬರ. ನಿನ್ನ ಮೊಬೈಲ್ ಜೋಬಲ್ಲೇ ಬ್ಲಾಸ್ಟ್ ಆಗ. ನೀನು ಹುಡುಗಿನ ಕಂಡವ್ರು ಎತ್ತಾಕೊಂಡೋಗ. ಯಾಕೆ ಸರ್ ಈ ರೇಂಜಲ್ಲಿ ಹೋಗಿದ್ದೀರಾ? ಏಯ್ ನೋಡಕ್ಕೆ ಮೊದ್ಲೇ ಕರಿ ಕಾಡ್ ಅಂದಿ ಇದ್ದಂಗಿದ್ಯಾ, ಅದ್ರ ಮೇಲೆ ಗುಬ್ರ ಬೇರೆ ಹಾಕೊಂಡಿದ್ಯಾ. ಗಾರ್ಡ್ಸ್ ಇಲ್ಲ ಜುರಾಸಿಕ್ ಪಾರ್ಕ್ ಎರಡೂ ಒಟ್ಟಿಗೆ 3D ಎಫೆಕ್ಟ್ ಅಲ್ಲಿ ನೋಡ್ದಂಗೆ ಆಗೋಯ್ತು. ಸಾರಿ ಸರ್. ಸಾರಿ ಅಂತೆ ಸಾರಿ. ಸ್ವಲ್ಪ ಯಾಮಾರಿದ್ರು ಪ್ರಾಣ ಪಕ್ಷಿ ಪ್ಯಾರಾಶೂಟ್ ಹಾಕೊಂಡು ಆರೋಗ್ಬಿಟ್ಟಿರೋದು. ಅಲ್ಲಿ ನೋಡು. ಏ ಕೋಣ, ಅವನೇ ಕೋಣ ಮದ್ವೆಗೊಂಡು ಅವನನ್ನೇ ನೀನು ಎತ್ತಾಕೊಂಡ್ ಬರ್ಬೇಕಾಗಿರೋದು. ಸರಿ ಸರ್. ಫಾಲೋ ಮಾಡೋಣ. ನಿಮ್ಮ ಹತ್ರ ಮಾತಾಡಬೇಕು. ಅಷ್ಟು ದೊಡ್ಡ ಸಹಾಯ ಯಾಕೆ ಮಾಡಿದ್ರಿ? ಇನ್ಯಾವತ್ತಾದರೂ ನಿಮ್ಮ ಅಮ್ಮನ ಜೊತೆ ಸೇರಿಕೊಂಡು ಋಣ ಇದೆ ಅಂತ ಹೇಳೋದಕ್ಕ? ಅತಿಥಿ ಪ್ಲೀಸ್, ನೀವು ಅಕ್ಕ ತಂಗಿರು ನನ್ನ ಬಗ್ಗೆ ಏನು ಮಾತಾಡ್ಕೋತಿರೋ ನನಗೆ ಗೊತ್ತಿಲ್ಲ. ನಿಮ್ಮ ಕಣ್ಣಲ್ಲಿ ನಾನು ಕೆಟ್ಟವನೇ ಆಗಿರ್ಬೋದು, ನಂಗೆ ಯಾರ ಹತ್ರನೂ ಒಳ್ಳೆಯವನು ಅಂತ ಕರ್ಸ್ಕೊಳ್ಳೋ ಆಸೆ ಕೂಡ ಇಲ್ಲ. ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನನ್ನ ಕೈಲಿದ್ದ ಬಾಕ್ಸ್ನ ನೀನು ನೋಡ್ಬಿಟ್ಟೆ. ಈ ವಿಷಯನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬೇಡ, ಇದು ಯಾರಿಗೂ ಗೊತ್ತಾಗಬಾರ್ದು. ಅದು ಹಾಗಲ್ಲ ವೇದಾಂತ್ ಅವರೇ. ಏನು ಮಾತಾಡ್ತಿದ್ದೀರಾ ನೀವಿಬ್ರು? ಗೊತ್ತಾಯ್ತು ಬಿಡು. ಯಾರು ಇವನ್ ಮಾತು ಕೇಳಲ್ಲ ಅಂತ ಗೌತಮ್ ಬಗ್ಗೆ ನಿನ್ನ ಹತ್ರ ಚಾಡಿ ಹೇಳ್ತಿದ್ದಾನಲ್ವಾ? ಅದ್ಯಾವ್ದ್ರದ್ದು ಬಾಲ ಯಾವಾಗ್ಲೂ ಡೊಂಕೆ. ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಈ ಶುಂಠಿ ಶಂಕರಂಗೆ. Shut up. Mind your words. ಗೊತ್ತಿದೆ, ಸುಮ್ನಿರಯ್ಯ. ಈಗ ನನ್ನ ತಂಗಿ ತಲೆನೂ ಹಾಳು ಮಾಡ್ಬೇಡ. ನಾಳೆನೆ ಮದ್ವೆ. ಯಾರಿಗೂ ಗೊತ್ತಾಗದೇ ಇರೋ ಥರ ಇಲ್ಲಿಂದ ಎಸ್ಕೇಪ್ ಆಗು. ಇಷ್ಟೊತ್ತಾದ್ರೂ ನೀನು ಇಲ್ಲೇ ಇದೆಯಾ ಅಂದ್ರೆ ಯಾರಾದ್ರೂ ನೋಡಿದ್ರೆ ಪ್ರಶ್ನೆ ಮಾಡ್ತಾರೆ. ನಾನೇನೋ 7 ರೂಮಿಗೆ ಬಂದು ದೊಡ್ಡ ಮ್ಯೂಸಿಕ್ ಕಾನ್ಸರ್ಟ್ ಮಾಡಿ ಮೈಕ್ ಹಾಕಿ ಡಿಸ್ಟರ್ಬ್ ಮಾಡ್ದೆ ಅನ್ನೋ ಲೆವೆಲ್ಗೆ ಮಾತಾಡ್ತಿಯಲ್ಲ. ಸದ್ಯಕ್ಕೇನು ಆಗಿಲ್ಲ ಅಂದ ಮಾತ್ರಕ್ಕೆ ನೀನ್ ಯಾರು ಅಂತ ಬಂದವರಲ್ಲಿ ಒಂದೇ ಒಂದು ಪ್ರಾಣಿಗೆ ಡೌಟ್ ಬಂದ್ರು ಎಲ್ಲ ಎಕ್ಕುಟ್ಟೋಗುತ್ತೆ. ಸುಮ್ಮನೆ ಯಾವಾಗಲೂ ವಟ 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 ಅಂತ ಬಡ್ಕೋಬೇಡ. ನನಗೂ ನಿನ್ನ ಮಾತುಗಳು ಕೇಳಿ ತಲೆ ಚಿಟ್ಟಿಡ್ದೋಗಿದೆ. ನಾನು ವಿಕ್ರಾಂತ ಹುಡುಕ್ತಾ ಇದ್ದೀನಿ. ಅವನು ಸಿಕ್ಕಿದ ನೆಕ್ಸ್ಟ್ ಸೆಕೆಂಡ್ ನಾನಲ್ಲಿ ಇರೋದಿಲ್ಲ. ಅಲ್ಲಿ ನೋಡು, ವಿಕ್ಕಿ ಅವರೇ ಬಂದ್ರು. ಆ ದೇವ್ರಿಗೂ ನೀವು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮೊದಲು ಹೊರಡಿ ಇಲ್ಲಿಂದ. ನೀನೇನೆ ಅವನ್ ಮುಖ ನೋಡ್ತಿದ್ಯಾ? ಅವನ್ ಸ್ವಲ್ಪ ಟ್ಯೂಬ್ಲೈಟು. ಹೇಳಿದ ತಕ್ಷಣ ಅರ್ಥ ಆಗಲ್ಲ. ಲೈಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕು. ಅವ್ರು ಹೊರಡ್ತಾರೆ. ನಡಿ, ನಂಗೆ ಹಸ್ವಾಗ್ತದೆ, ಏನಾದ್ರೂ ಇದೆ ನೋಡೋಣ. ತಿಂಡಿ ಪೋತಿ ಸುಡುಕ್ ಮುತ್ತಿ ಸಿದ್ದಪ್ಪ, ಬಜಾರಿ ಶುಂಠಿ ಶಂಕರ, ಏಯ್. ಏಯ್